ಎವ್ರಿವನ್, ಅ ವೆರಿ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ನಿಮ್ಮ ರಾಶಿಯಲ್ಲಿ ಏನಿದೆ, ಹಾಗೆ 12 ರಾಶಿಗಳ ದಿನ ಭವಿಷ್ಯ ಇವತ್ತು ಏನ್ ಹೇಳುತ್ತೆ ಅನ್ನೋದನ್ನ ತಿಳ್ಕೊಂಡ್ಬಿಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ಆರ್ಥಿಕ ಮುಗ್ಗಟ್ಟು ಸ್ವಾಭಾವಿಕವಾದ್ರೂ ಧನಾಗಮನ ಸದ್ಯದಲ್ಲಿ ತೋರಿ ಬರುತ್ತೆ. ವಾಹನ ಸಂಚಾರದ ಬಗ್ಗೆ ಜಾಗ್ರತೆ ವಹಿಸಬೇಕು. ಇನ್ನು ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ ಇರುತ್ತೆ. ಉದ್ಯೋಗದಲ್ಲಿ ಶುಭ ವಾರ್ತೆ. ವೃಷಭ ರಾಶಿಯವರಿಗೆ ಇವತ್ತು ನಿಮ್ಮ ಲವ್ ಲೈಫ್ ತುಂಬಾನೇ ಚೆನ್ನಾಗಿರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲವಾಗುತ್ತೆ. ಇನ್ನು ಉದ್ಯೋಗದಲ್ಲಿ ಸದ್ಯದಲ್ಲೇ ಅಧಿಕಾರಿ ವರ್ಗಕ್ಕೆ ಮುಂಬಡ್ತಿ ಸಾಧ್ಯತೆ ಇದೆ. ಮಿಥುನ ರಾಶಿಯವರಿಗೆ ಇವತ್ತು ಷೇರು, ಬ್ಯಾಂಕು ವ್ಯವಹಾರಗಳು ಹಾಗೆ ಜಾಮೀನು ವ್ಯವಹಾರಗಳಿಂದ ನೀವು ದೂರ ಇರಬೇಕು. ಹಾಗೆ ಮನೆಯಲ್ಲಿ ಹುಟ್ಟುಹಬ್ಬದ ಆಚರಣೆಯಿಂದ ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತೆ. ಇನ್ನು ದೂರದ ಸಂಬಂಧಿಗಳು ನಿಮ್ಮ ಮನೆಗೆ ಬರಲಿದ್ದಾರೆ. ದಿನದ ಅಂತ್ಯದಲ್ಲಿ ಶುಭ ವಾರ್ತೆಯನ್ನ ಕೇಳ್ತೀರಾ. ಕಟಕ ರಾಶಿಯವರಿಗೆ ಇವತ್ತು ಸ್ವಲ್ಪ ಶೀತ, ಕಫ, ತಲೆನೋವು ಇತ್ಯಾದಿ ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಆಗಾಗ ಸೋಲು ಗೆಲುವು ಕ್ಷಣಿಕವಾಗಿರುತ್ತೆ. ದೃಢ ನಿರ್ಧಾರದಿಂದ ಮುಂದುವರಿಯಿರಿ, ತುಂಬಾನೇ ಒಳ್ಳೆಯದು. ಸಾಂಸಾರಿಕವಾಗಿ ವ್ಯವಹಾರದಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಆದ್ರೂ ಭಯ ಪಡಬೇಡಿ, ಮುನ್ನುಗ್ತಾ ಇರಿ. ಇನ್ನು ಆತ್ಮವಿಶ್ವಾಸ ಪ್ರಯತ್ನದಿಂದ ನೀವು ಮುಂದುವರೆದ್ರೆ ನಿಮ್ಗೆ ಒಳ್ಳೇದಾಗತ್ತೆ. ಕನ್ಯಾ ರಾಶಿಯವರಿಗೆ ಇವತ್ತು ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶಗಳು ತಾತ್ಕಾಲಿಕವಾಗಿ ದೊರೆಯುತ್ತವೆ. ಹಿರಿಯರಿಗೆ ತೀರ್ಥಯಾತ್ರೆಯ ಅವಕಾಶ ಸಿಗತ್ತೆ. ಇನ್ನು ಬಂದ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ, ನಿಮ್ಗೆ ಒಳ್ಳೇದು. ತುಲಾ ರಾಶಿಯವರಿಗೆ ಇವತ್ತು ಆಗಾಗ ಲಾಭಸ್ಥಾನದಲ್ಲಿ ಶನಿ ಆರ್ಥಿಕ ಸಂಪನ್ನತೆಗೆ ಕಾರಣವಾಗ್ತಾನೆ. ವಿದ್ಯಾರ್ಥಿಗಳು ತಮ್ಮ ಪ್ರಯತ್ನ ಬಲದಿಂದ ಒಳ್ಳೆಯ ಫಲಿತಾಂಶವನ್ನ ಪಡಿತಾರೆ. ಇನ್ನು ಸಾಂಸಾರಿಕವಾಗಿ ನೆಮ್ಮದಿಯ ಜೀವನ ನಿಮ್ಮದಾಗತ್ತೆ. ವೃಶ್ಚಿಕ ರಾಶಿಯವರಿಗೆ ಇವತ್ತು ವಿದ್ಯಾರ್ಥಿಗಳಿಗೆ ಮುಂದಿನ ಹೆಚ್ಚಿನ ಅಭ್ಯಾಸದ ಅವಕಾಶಗಳು ಒದಗಿ ಬರುತ್ತವೆ. ನೂತನ ವ್ಯಾಪಾರ ವ್ಯವಹಾರಗಳನ್ನ ದೃಢ ನಿರ್ಧಾರಗಳಿಂದ ಮುಂದುವರಿಸಿ, ಒಳ್ಳೇದಾಗತ್ತೆ. ಇನ್ನು ಸಂಚಾರದಲ್ಲಿ ನೀವು ಜಾಗ್ರತೆ ವಹಿಸಬೇಕು. ಧನುರಾಶಿಯವರಿಗೆ ಇವತ್ತು ಸದ್ಯದಲ್ಲೇ ಕುಲದೇವತೆಯ ಅನುಗ್ರಹದಿಂದ ನಿಮಗೆ ಎಲ್ಲಾ ವಿಧದಲ್ಲಿ ಸಾರ್ಥಕತೆ ಕಂಡು ಬರುತ್ತವೆ. ಆದ ಕಾರಣ ಎಲ್ಲಾ ವಿಧದಲ್ಲಿ ಮುಂದುವರಿಸಲು ಹೊಸ ಚಿಂತನೆಗೆ, ಕೆಲಸ ಕಾರ್ಯಗಳಿಗೆ ಇದು ಸರಿಯಾದ ಟೈಮ್. ಮಕರ ರಾಶಿಯವರಿಗೆ ಇವತ್ತು ದೂರ ಸಂಚಾರದಿಂದ ಕೆಲಸ ಕಾರ್ಯಗಳು ಸಿದ್ಧಿಯಾಗತ್ವೆ. ವೈಯಕ್ತಿಕವಾಗಿ ದೇವತೆಯ ಅನುಗ್ರಹ ನಿಮ್ಮನ್ನ ನಾನಾ ರೀತಿಯಲ್ಲಿ ಕಾಪಾಡುತ್ತೆ. ಶುಭ ಚಿಂತನೆಗಳಿಗೆ ಚಾಲನೆ ಕೊಡಿ. ದಿನದ ಅಂತ್ಯದಲ್ಲಿ ಶುಭವಾಗತ್ತೆ. ಇನ್ನು ಕುಂಭರಾಶಿಯವರಿಗೆ ಇವತ್ತು ನಿರುದ್ಯೋಗಿಗಳಿಗೆ ಹಲವಾರು ಅವಕಾಶಗಳು ಒದಗಿ ಬರುತ್ತವೆ. ಸಾಂಸಾರಿಕವಾಗಿ ಹಂತ ಹಂತವಾಗಿ ಅಭಿವೃದ್ಧಿ ನಿಮಗೆ ಅಚ್ಚರಿ ತರುತ್ತೆ. ಇನ್ನು ವೃತ್ತಿ ರಂಗದಲ್ಲಿ, ಉದ್ಯೋಗ ರಂಗದಲ್ಲಿ ಮುನ್ನಡೆ ಇದೆ. ಕೊನೆಯದಾಗಿ ಮೀನರಾಶಿಯವರಿಗೆ ಇವತ್ತು ಲಾಭಸ್ಥಾನದಲ್ಲಿ ರಾಹು. ದೇವತೆಯ ಅನುಗ್ರಹ ನಿಮ್ಮ ಮುನ್ನಡೆಗೆ ಸಾಧಕವಾಗಿರೋದ್ರಿಂದ ಮುನ್ನಡೆಗೆ ಇದು ಸಕಾಲ. ಆರ್ಥಿಕ, ದೈಹಿಕ, ಮಾನಸಿಕ ಅಭಿವೃದ್ಧಿ ಗೋಚರಕ್ಕೆ ಬರುತ್ತೆ. ಇನ್ನು ಸಂಚಾರ ಮಾಡುವ ಸಾಧ್ಯತೆ ಕೂಡ ಇದೆ. ಕೇಳಿದ್ರಲ್ಲ ಇವತ್ತು ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ. ಹಾಗೆ ಇವತ್ತು ಫುಲ್ ಡೇ ನೀವು ಹೇಗಿರ್ತೀರಾ ಅಂತ. ಖುಷಿಯಾಗಿರಿ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ನಗ್ನಗ್ತಾ ಇರಿ ಅಂತ ಹೇಳ್ತಾ ನಾವು ನಿಮಗೆ ನ್ಯೂಸ್ ಅಪ್ಡೇಟ್ಸ್ಗಳನ್ನು ಕೊಡ್ತಾನೆ ಇರ್ತೀವಿ. ಸೊ ಮಿಸ್ ಮಾಡಬೇಡಿ. ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು, ಯಾರೆಲ್ಲ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮ್ಗೆ ಏನೇ ಸಜೆಷನ್ಸ್ ಇದ್ರು, ನಮ್ಮಿಂದ ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ನಮಗೆ ಸಜೆಸ್ಟ್ ಮಾಡಿ ಕಳಿಸಿ. ಸೊ ದಟ್ ನಾವು ಕೂಡ ಸ್ವಲ್ಪ ಇಂಪ್ರೂವ್ ಮಾಡಿ ನಿಮಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳನ್ನು ಕೊಡ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ. ಲವ್ ಯು ಆಲ್. ಬಾಯ್.